ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿಕ್ಕೆ ಆಸೆಯನ್ನು ಇಟ್ಕೊಂಡಿರ್ತೀರೋ, ಅದರ ತಯಾರಿಯಲ್ಲಿ ತಾವೆಲ್ಲ ಕಾಯ್ತಾ ಇರ್ತೀರೋ, ಅದರ ಅರ್ಹತಾ ಪರೀಕ್ಷೆಗಾಗಿ ಅಂದರೆ KSET ಪರೀಕ್ಷೆಗಾಗಿ ತಯಾರಿ ನಡೆಸ್ತಾ ಇದ್ದೀರೋ ಅವ್ರಿಗೊಂದು ಸುವರ್ಣ ಅವಕಾಶ. ಯಾಕಂದರೆ ಈ ದಿನ ನೋಟಿಫಿಕೇಷನ್ ಆಗಿದೆ, KSET ನೋಟಿಫಿಕೇಷನ್ ಅಂದರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026 ನೋಟಿಫಿಕೇಷನ್ ಆಗಿದೆ. ನೋಡೋಣ ಈ ವಿಡಿಯೋದಲ್ಲಿ, ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾವು ಎಕ್ಸಾಮ್ಸ್ ಯಾವಾಗ ಆಗುತ್ತೆ, ಹಾಗೆಯೇ ಯಾವ್ಯಾವ ವಿಷಯದ ಮೇಲೆ KSET ಇರುತ್ತೆ, ಹಾಗೆಯೇ KSET ಸರ್ಟಿಫಿಕೇಟ್ ಅಂದರೆ ಅಭ್ಯರ್ಥಿಗಳನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗಿದ್ದೀವಿ. ಹಾಗೆಯೇ ಯಾವ ಕ್ಯಾಟಗರಿಯವರಿಗೆ ಎಷ್ಟು ಫೀ ಇರುತ್ತೆ ಇದು KSET ಬರೀಲಿಕ್ಕೆ, ಹಾಗೆಯೇ ಎಕ್ಸಾಮ್ ಸೆಂಟ್ರ್ಗಳು ಎಲ್ಲೆಲ್ಲಿ ಇರ್ತವೆ ಅನ್ನೋ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳಿದ್ವಿ. ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಈ ಮುಂದಿನ ಅಪ್ಡೇಟ್ಗಳ ವಿಡಿಯೋಗಳು ನಿಮಗೆ ಬಂದು ತಲುಪಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ. ಎಕ್ಸಾಮ್ ಬಂದುಬಿಟ್ಟು KSET ಎಕ್ಸಾಮು ಅದು ಸಂಡೇ ಮಾಡ್ತಾ ಇದ್ದಾರೆ, 11/10/2026. ಅಂದರೆ ಇಲ್ಲಿಂದ ನಿಮಗೆ ಕೇವಲ KSETಗೆ ಓದಲಿಕ್ಕೆ 2 ತಿಂಗಳಿದೆ. ಅಂದರೆ ಯಾವುದಿದು ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ 11ನೇ ತಾರೀಕು ಸಂಡೇ ಎಕ್ಸಾಮ್ ಇರುತ್ತೆ ನಿಮಗೆ KSET ಎಕ್ಸಾಮ್. ಇಲ್ಲಿಂದ 2 ತಿಂಗಳುಗಳ ಕಾಲ ನಿಮಗೆ ಸಮಯ ಇರುತ್ತೆ. ಸಮಯ ತುಂಬ ಕಡಿಮೆ ಇರೋದ್ರಿಂದ ನೀವು ಇವತ್ತಿಂದನೇ ಎಕ್ಸಾಮ್ಗೆ ತುಂಬ ತಯಾರಿ ನಡೆಸ್ಕೋಬೇಕು. ಅದು ಪ್ಲ್ಯಾನ್ ಹಾಕ್ಕೋಬೇಕು, ಯಾವ ವಿಷಯವನ್ನು ಯಾವ್ಯಾವ ಸಿಲೆಬಸ್ ಪ್ರಕಾರ ನಾವು ಯಾವ ವಿಷಯವನ್ನು ಯಾವ ದಿನಗಳಿಂದ ಓದಬೇಕು ಅಂತ. ಯಾಕಂದರೆ ಟೈಮ್ ಇಲ್ಲ ನಿಮಗೆ. ಈ ರೀತಿಯಾಗಿ ನೋಡಿ. ಹಾಗೆಯೇ ಒಂದು ಸ್ವಲ್ಪ ಇಲ್ಲಿ ಮಾಹಿತಿ ನೋಡೋದಾದರೆ, ಆನ್ಲೈನ್ ಅರ್ಜಿ ಅಂದರೆ ಇವತ್ತಿಂದ ನೋಟಿಫಿಕೇಷನ್ ಆಗಿದ್ದ ದಿನದಿಂದನೇ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ, 10/8/2026 ಅಂತ. ಇನ್ನು ಲಾಸ್ಟ್ ಡೇಟ್ ಯಾವಾಗುತ್ತೆ ಅಂದರೆ 5/9/2026. ನೋಡಿ, ಅಗತ್ಯ ದಾಖಲೆಗಳನ್ನು ಅದರೊಳಗೆ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಏನಿದೆ ಇಲ್ಲಿ 10 ಅಂದರೆ ಕೇವಲ 25 ಡೇಸ್ ಅಷ್ಟೇ ನಿಮಗೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ದಿನದೊಳಗೆ ನೀವು ನಿಮ್ಮ ಅಗತ್ಯ ಏನಿದೆ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಆಗಿರಲಿ, ಹಾಗೆಯೇ ಇನ್ನೂ ಅಗತ್ಯ ಒಂದು ದಾಖಲಾತಿಗಳು ಇನ್ನು ನೀವು ರೆಡಿ ಮಾಡ್ಕೋಬೇಕಾಗಿರುತ್ತೆ, ಅದನ್ನೆಲ್ಲ ಆ ದಿನಾಂಕದೊಳಗೆ ರೆಡಿ ಮಾಡ್ಕೊಂಡು ಬೇಗನೆ ಅಪ್ಲೈ ಮಾಡಿ ಅಂತ ಹೇಳ್ತಾ. ಹಾಗೆಯೇ ನೋಡಿ, ಪೇಮೆಂಟ್ ಮಾಡಲಿಕ್ಕೆ ಅದರ ನೆಕ್ಸ್ಟ್ ಡೇ 1 ಡೇ ಸ್ವಲ್ಪ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. 5ನೇ ತಾರೀಕು 9 ಸೆಪ್ಟೆಂಬರ್ 5ಕ್ಕೆ ಲಾಸ್ಟ್ ಡೇಟ್ ಇದ್ದರೆ ಅಪ್ಲೈ ಮಾಡಲಿಕ್ಕೆ, ಅದರ ನೆಕ್ಸ್ಟ್ ಡೇನೇ ಪೇಮೆಂಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ 1 ಡೇ. ಓಕೆನಾ. ಇನ್ನು 1/10/2026 ಅಕ್ಟೋಬರ್ 1ನೇ ತಾರೀಕು ಹಾಲ್ ಟಿಕೆಟ್ ಪಬ್ಲಿಷ್ ಆಗುತ್ತೆ. ಹಾಗೆಯೇ ಎಕ್ಸಾಮ್ ಮೊದಲೇ ಹೇಳ್ದಂಗೆ 11/10/2026 ಎಕ್ಸಾಮ್ಸ್ ಇರುತ್ತೆ. ಇಲ್ಲಿಂದ 2 ತಿಂಗಳು, ಇದು ನಿಮ್ಮ ತಲೆಯಲ್ಲಿ 2 ತಿಂಗಳಲ್ಲೇ ನೀವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಇದು ಆನ್ಲೈನ್ ಅರ್ಜಿ ಇರುತ್ತೆ, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಹಾಗೆಯೇ ಒಟ್ಟು 37 ವಿಷಯಗಳಲ್ಲಿ ಎಕ್ಸಾಮ್ ಮಾಡ್ತಾ ಇದ್ದಾರೆ. ನಿಮ್ಮ ಯಾವ ವಿಷಯ ಬರುತ್ತೋ ಅದೇ ವಿಷಯದ ಮೇಲೆ ನೀವು ಎಕ್ಸಾಮನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಹಾಗೆಯೇ ಇಲ್ಲಿ ನೋಡಿ, ಎಕ್ಸಾಮ್ ಸೆಂಟ್ರ್ಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೂ ಮುಂಚೆ ಅರ್ಹತಾ ನಿಬಂಧನೆಗಳನ್ನು ಒಂದು ಸರಿ ನೋಡೋದಾದರೆ, ಉನ್ನತ ಶಿಕ್ಷಣದಲ್ಲಿ ಅಂದರೆ UGC ಮಾನ್ಯತೆ ಪಡೆದಿರುವಂಥ ಯೂನಿವರ್ಸಿಟಿಗಳಲ್ಲಿ, ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಅವರು ಸ್ನಾತಕೋತ್ತರ ಪದವಿಯಲ್ಲಿ ಅಥವಾ ಸಮಾನವಾದ ಪರೀಕ್ಷೆಯಲ್ಲಿ 55% ತೆಗೆದಿರಬೇಕು ಅಂತ ಇದೆ. ಆದರೆ ಇಲ್ಲೊಂದು ನೋಡಿ, SC A-B-C ಅಂತ ಏನು ಒಳ ಮೀಸಲಾತಿ ಅನ್ವಯ ಇದೆಯಲ್ಲ ಅದು, ಮತ್ತು ST ಅಭ್ಯರ್ಥಿಗಳು, ಹಾಗೆಯೇ ಕ್ಯಾಟಗರಿ 1, ಸೆಕೆಂಡ್ A, ಸೆಕೆಂಡ್ B, ಥರ್ಡ್ A, ಥರ್ಡ್ B ವಿಶೇಷ PWD ಹಾಗೂ ತೃತೀಯ ಲಿಂಗ ಗುಂಪಿಗೆ ಸೇರಿದ ಅಭ್ಯರ್ಥಿಗಳಿಗೆ 50% ಇದೆ. 5% ರಿಡ್ಯೂಸ್ ಮಾಡಿರ್ತಕ್ಕಂಥದ್ದು. ಈ ರೀತಿಯಾದಂಥ ಒಂದು ಅಪ್ಲೈ ಮಾಡಲಿಕ್ಕೆ ಅಂದರೆ ನಿಮ್ಮ PGಯಲ್ಲಿ MER MCom ಎನಿ PG ಅದರಲ್ಲಿ ಕ್ಯಾಟಗರಿ ಅಂತ ಏನು ಮೇಲೆ ಮೆನ್ಷನ್ ಮಾಡಿದ್ವಲ್ಲ ಅವರು, ಸಾಮಾನ್ಯ ಅಭ್ಯರ್ಥಿಗಳು 55% ಆದರೆ ಉಳಿದಂಥ ಎಲ್ಲ ಕ್ಯಾಟಗರಿ 50%ಅನ್ನು ಮಿನಿಮಮ್ ಅವರು 50% PGಯಲ್ಲಿ ತೆಗೆದುಕೊಂಡಿರಬೇಕು ಅನ್ನೋದು ನಿಮ್ಮ ಗಮನದಲ್ಲಿರಲಿ ಅಂತ. ಓಕೆ. ಇನ್ನು ಯಾರು ಮತ್ತೆ ಇನ್ನೂ ಅಪ್ಲೈ ಮಾಡ್ಬೋದು ಅಂತ, ಈಗ ನಾವು ಸರ್ MA ಮಾಡ್ತಾ ಇದ್ದೀವಿ ಅಥವಾ MCom ಮಾಡ್ತೀವಿ, ಏನೇ PG ಓದ್ತಾ ಇರ್ತೀರ ನೀವು, ಅಂದರೆ KSET ಬರೀಬೋದಾ ಅನ್ನೋ ಒಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿರುತ್ತೆ. ಇಲ್ಲಿ ಹೇಳಿದ್ದಾರೆ, ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ
ಅಂದರೆ ಈಗೇನು ನೀವು ವ್ಯಾಸಂಗ ಮಾಡ್ತಾ ಇದ್ದೀರೋ ಸ್ನಾತಕೋತ್ತರ ಪದವಿಯನ್ನು, ನೀವು ಫಸ್ಟ್ ಇಯರ್ ಆಗಿರಲಿ ಅಥವಾ ಸೆಕೆಂಡ್ ಇಯರ್ ಆಗಿರಲಿ, ನೀವು KCET ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರಾಗಿರ್ತೀರಿ. ತಲೆಯಲ್ಲಿರಬೇಕು. KCET ಅಂದರೆ ಸ್ನಾತಕೋತ್ತರ ಪದವಿ ಕೋರ್ಸ್ ಮುಗಿದ ಮೇಲೆ ಬರೆಯೋದಲ್ಲ. ಸ್ನಾತಕೋತ್ತರ ಪದವಿಯನ್ನು ಪಡಿತಾ ಇದ್ದೀರಿ, ಈಗ ಓದ್ತಾ ಇದ್ದೀರಾ, ಕೋರ್ಸನ್ನು ಮಾಡ್ತಾ ಇದ್ದೀರಿ ಅಂದರೂ ಕೂಡ ನೀವು ಫಸ್ಟ್ ಇಯರ್ ಇರಲಿ ಸೆಕೆಂಡ್ ಇಯರ್ ಇರಲಿ, ನೀವು ಕೂಡ ಈ KCET ಪರೀಕ್ಷೆಯನ್ನು ತೆಗೆದುಕೋಬೋದು. ಆದರೆ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡ್ತಾರೆ. ಆದರೆ ಇನ್ ಕೇಸ್ ನೀವು KCETನ್ನು ಕ್ಲಿಯರ್ ಮಾಡಿದರೆ ಅದು 55% ಮತ್ತು ಅದೇನು GMನಲ್ಲಿ ಸಾಮಾನ್ಯ ವರ್ಗದವರು 55% ಸ್ನಾತಕೋತ್ತರ ಪದವಿಯನ್ನು ಕ್ಲಿಯರ್ ಮಾಡಬೇಕು. ಅದರ ಜೊತೆಗೆ ಈಗೇನು ಕ್ಯಾಟಗರಿ ನಾವು ಮೇಲೆ ಹೇಳಿದ್ವಲ್ಲ, ಈ ಕ್ಯಾಟಗರಿಯವರು 50%ರಷ್ಟು ಅಂಕ ಪಡೆದು ಅದರ ಜೊತೆಗೆ KCET ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ 2 ವರ್ಷದ ಒಳಗಾಗಿ ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಗಳನ್ನು ಸಲ್ಲಿಸಿದರೆ ಮಾತ್ರ ನಿಮಗೆ KCET ಸರ್ಟಿಫಿಕೇಟನ್ನು ಕೊಡ್ತಾರೆ. ಇಲ್ಲವಾದಲ್ಲಿ ಅಂಥವರ ಅರ್ಹತೆಯನ್ನು ರದ್ದುಪಡಿಸ್ತಾರೆ. ಒಂದು ಗಮನದಲ್ಲಿರಲಿ. ನೀವೀಗ PGಯನ್ನು ಓದ್ತಾ ಇದ್ದೀರಿ, ಫಸ್ಟ್ ಇಯರ್ ಇರಲಿ ಸೆಕೆಂಡ್ ಇಯರ್ ಇರಲಿ, ಎಕ್ಸಾಮನ್ನು ತೆಗೆದುಕೊಳ್ಬೋದು. ಆದರೆ ನೀವು KCETನ್ನು ಕ್ಲಿಯರ್ ಮಾಡಿದ ನಂತರ ನಿಮ್ಮ PG ಏನಿರುತ್ತಲ್ಲ, GMನವರು 55% ಮತ್ತು ಕ್ಯಾಟಗರಿ ಏನು ಹೇಳಿದ್ದೀವಲ್ಲ ಆ ಕ್ಯಾಟಗರಿಯವರು 50%, 55 GM 50% ಕ್ಯಾಟಗರಿಯವರು, ಇಷ್ಟು ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ ಅಂಕಗಳನ್ನು ತೆಗೆಯೋದಲ್ಲದೆ ಅದರ ಜೊತೆಗೆ ಅವತ್ತು ಏನು KCET ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರುತ್ತಲ್ಲ, ಅವತ್ತಿಂದ 2 ವರ್ಷದೊಳಗಾಗಿ ನೀವು ಅವರಿಗೆ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿ ನೀವು ವಾಪಸ್ KCET ಸರ್ಟಿಫಿಕೇಟನ್ನು ಪಡೆದುಕೋಬೋದು. ಹಂಗೇನಾದರೂ ಸರ್ಟಿಫಿಕೇಟ್ ನೀವು ನಿಮ್ಮ PG ಸರ್ಟಿಫಿಕೇಟ್ ಹ್ಯಾಂಡ್ ಓವರ್ ಮಾಡಿಲ್ಲ ಅಂದರೆ ಅವ್ರು KCET ಸರ್ಟಿಫಿಕೇಟನ್ನು ಡಿಸ್ಕ್ವಾಲಿಫೈ ಮಾಡಿ ಅರ್ಹತೆಯನ್ನು ರದ್ದುಪಡಿಸ್ತಾರೆ ಅಂತ ಒಂದು ಈ ವಿಚಾರ ನಿಮ್ಮ ಗಮನದಲ್ಲಿರಲಿ ಅಂತ. ಓಕೆ, ಇನ್ನು ಇಲ್ಲಿದೆ ನೋಡಿ, ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲೇ ಅಭ್ಯರ್ಥಿಗಳು KCET ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು. ಅಂದರೆ ನೀವು ಯಾವ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಮಾಡಿರ್ತೀರಿ, MA ಇನ್ ಇಂಗ್ಲೀಷ್, MA ಇನ್ ಹಿಸ್ಟ್ರಿ, ಈ ರೀತಿಯಾಗಿ ಆ ವಿಷಯಗಳಲ್ಲೇ ನೀವು KCET ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಅಂತ. 2026 ಅಧಿಸೂಚನೆ ಇಲ್ಲದಿರುವ ವಿಷಯಗಳಿಗೆ ಅಭ್ಯರ್ಥಿಗಳು ವರ್ಷದಲ್ಲಿ 2 ಬಾರಿ ನಡೆಯುವ UGC ಹಾಗೂ NET ನೆಟ್ಟು ಮತ್ತು UGC ಈ ರೀತಿಯ ಪರೀಕ್ಷೆಯನ್ನು ತೆಗೆದುಕೊಳ್ಬೋದು ಅಂತ ಹೇಳಿದ್ದಾರೆ. ಓಕೆ, ಇನ್ನು ಇಷ್ಟಿದೆ ನೋಡಿ. ನಿಮ್ಮ ಮೀಸಲಾತಿಯನ್ನು ಸ್ಪಷ್ಟವಾಗಿ ನಮೂದಿಸಬೇಕು ಅಂತ ಹೇಳ್ತಾರೆ ಅವರು. ಹೊರತುಪಡಿಸಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದಂಥ ಮೀಸಲಾತಿ ಬರುವಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಸ್ಪಷ್ಟವಾಗಿ ಮೀಸಲಾತಿಯನ್ನು ಮೆನ್ಷನ್ ಮಾಡಿರಬೇಕು. ಅದರ ಜೊತೆಗೆ ವಿವಾಹಿತ ಅಭ್ಯರ್ಥಿಗಳೇನಾದರೂ ಇದ್ದರೆ ಅವರ ಒಟ್ಟು ಕುಟುಂಬದ ಆದಾಯವನ್ನು ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು. ಹಾಗೂ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಗಮನಿಸಬೇಕಿದ್ನ ಏನು ಹೇಳಿದ್ದಾರೆ, ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಸದರಿಯವರ ಪತಿಯ ಹೆಸರಿನಲ್ಲಿ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು. ಅಲ್ಲಿ ನೋಡಿ, ಅರ್ಜಿ ಸಲ್ಲಿಸುವಾಗ ಕಡ್ಡಾಯವಾಗಿ ಚಾಲ್ತಿಯಲ್ಲಿರುವ ಪ್ರಮಾಣ ಪತ್ರದೊಂದಿಗೆ RD ಸಂಖ್ಯೆಯನ್ನು ಕೂಡ ನಮೂದಿಸಬೇಕು ಅಂತ ಹೇಳ್ತಾರೆ. ನಂತರ ತಾವು ಸಲ್ಲಿಸಿದ ಪ್ರಮಾಣ ಪತ್ರಗಳನ್ನು ಪರಿಗಣಿಸುವುದಿಲ್ಲ. ಹಾಗಾಗಿ ನೀವು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಏನು RD ನಂಬರ್ ಕೊಟ್ಟಿರ್ತೀರೋ ಅದೇ RD ನಂಬರ್ ಇರುವಂತಹ ಅರ್ಜಿಗಳನ್ನು ಅಂದರೆ ಪ್ರಮಾಣ ಪತ್ರಗಳನ್ನೇ ಸಲ್ಲಿಸಬೇಕಾಗುತ್ತೆ ವೆರಿಫಿಕೇಷನ್ ಟೈಮಲ್ಲಿ ಅಂತ. ಇನ್ನು PH ಅಭ್ಯರ್ಥಿಗಳ ಬಗ್ಗೆ, ವಿಶೇಷ ಚೇತನ ಅಭ್ಯರ್ಥಿಗಳು ವಿವಿಧ ಅಂಗವೈಕಲ್ಯತೆ 40% ಕಡಿಮೆ ಇಲ್ಲದಿರುವ ಬಗ್ಗೆ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಏನು ಅಲ್ಲೊಂದು ಹೇಳಿದಾರಲ್ಲ, ಅದರ ಅಂಗವಿಕಲತೆ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ನೀಡಲಾದ ವೈದ್ಯಕೀಯ ಪ್ರಮಾಣ ಪತ್ರ ಏನು ಕೊಟ್ಟಿರ್ತಾರಲ್ಲ ನಮಗೆ UDID ಅಂತ, ಆ ಸಂಖ್ಯೆಯನ್ನು ನಮೂದಿಸಬೇಕು PH ಅಭ್ಯರ್ಥಿಗಳು. ಇದು ಗಮನದಲ್ಲಿರಲಿ. ಇನ್ನು ತೃತೀಯ ಲಿಂಗಿ ಅಂತ ಯಾರಾದರೂ ಅಭ್ಯರ್ಥಿಗಳು ಎಕ್ಸಾಮ್ ಅಪ್ಲೈ ಮಾಡೋರಿದ್ದರೆ ಅವ್ರದ್ದು ಒಂದು ಇದು ಬರುತ್ತೆ, ಹಕ್ಕು ಅಧಿನಿಯಮ, ಅದರ ಅಡಿಯಲ್ಲಿ
ಜಿಲ್ಲಾ ದಂಡಾಧಿಕಾರಿಗಳು ಜಾರಿ ಮಾಡುವಂಥ ಅವ್ರದ್ದೊಂದು ಸರ್ಟಿಫಿಕೇಟನ್ನು ಪಡೆದಿರಬೇಕು. ಆ ಪ್ರಮಾಣ ಪತ್ರದ ನಂಬರನ್ನು, ಸರ್ಟಿಫಿಕೇಟ್ ನಂಬರನ್ನು ಕೂಡ ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲೊಂದು ಅಂಶ ಬಿಟ್ಟಿವಿ ಮೇಲೆ ನಾವು, ಇಲ್ಲಿದೆ ನೋಡಿ, ಇಂಪಾರ್ಟೆಂಟ್ ಇದು. 2091 ಸೆಪ್ಟೆಂಬರ್ 19ರೊಳಗೆ ಸ್ನಾತಕೋತ್ತರ ಪರೀಕ್ಷೆಯನ್ನು ಪೂರ್ಣಗೊಳಿಸಿ ಫಲಿತಾಂಶ ಘೋಷಣೆಯ ದಿನಾಂಕವನ್ನು ಲೆಕ್ಕಿಸದೆ PhD ಪದವಿ ಪಡೆದವರು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಒಟ್ಟು ಅಂಕ 5% ವಿನಾಯಿತಿ ಇರುತ್ತದೆ. 55ರ ಬದಲಾಗಿ 50 ಇರಬೇಕು ಅಂತ ಹೇಳ್ತಾರೆ. ಅಂದರೆ ಯಾವ ಪ್ರಕರಣ ಇದು? 1991 ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಪ್ರಕರಣ. ಅದಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ದರೆ ಅವರಿಗೆ ಏನಿದೆ 5% ವಿನಾಯಿತಿ ಇದೆ ಅನ್ನೋದು ಗಮನಿಸಬೇಕು ಅಂತ. ಇನ್ನು ಇಷ್ಟೆಲ್ಲ ಮಾಹಿತಿಯನ್ನು ನಾವು ತಿಳ್ಕೊಂಡು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಪ್ರಮಾಣ ಪತ್ರಗಳು ಯಾವುದೇ ಹಂತದಲ್ಲಾದರೂ ಸುಳ್ಳು ಅಂತ ಸಾಬೀತಾದರೆ ಅವರ ಅಭ್ಯರ್ಥಿತ್ವವನ್ನು ಮುನ್ಸೂಚನೆ ಇಲ್ಲದೆ ರದ್ದುಗೊಳಿಸ್ತಾರೆ. ಇದು ನಿಮ್ಮ ತಲೆಯಲ್ಲಿರಲಿ, ಓಕೆನಾ. ಹೊರ ರಾಜ್ಯದ ಅಭ್ಯರ್ಥಿಗಳು ಯಾರಾದರೂ ಬರೀತಾ ಇದ್ದರೆ ಅವರಿಗೆ ಮೀಸಲಾತಿ ಒಂದು ಇದಿರಲ್ಲ, ಯಾವುದೇ ಮೀಸಲಾತಿ ಇರಲ್ಲ ಅನ್ನೋದು ನಮ್ಮ ತಲೆಯಲ್ಲಿರಬೇಕು. ಮತ್ತು ಒಂದು ಸಾರಿ ನೀವು ಕೆಸೆಟ್ ಪರೀಕ್ಷೆ ಪಾಸ್ ಮಾಡಿದ್ದೀರಾ, ಒಂದು ಎಕ್ಸಾಂಪಲ್ಗೆ ಯಾವುದು ಹಿಸ್ಟ್ರಿ ವಿಷಯದಲ್ಲಿ ಕೆಸೆಟ್ ಪರೀಕ್ಷೆ ಪಾಸ್ ಮಾಡಿದಾರಂದರೆ ಮುಂಬರುವ ಪರೀಕ್ಷೆಗೆ ಅದೇ ವಿಷಯದಲ್ಲಿ ಸೇಮ್ ಸಬ್ಜೆಕ್ಟಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಬರಲ್ಲ. ಇದು ನಿಮ್ಮ ತಲೆಯಲ್ಲಿರಲಿ. ಅಂದರೆ ನಾನು ಮಾರ್ಕ್ಸ್ ಇನ್ನೂ ಜಾಸ್ತಿ ತೆಗಿಬೇಕು, ಇಂಪ್ರೂವ್ಮೆಂಟ್ ಮಾಡಬೇಕು ಅಥವಾ ಬರಿತೀನಿ ಅಂತ ಏನಾದರೂ ಇದ್ದರೆ, ಒಂದು ಸಾರಿ CET ಕೆಸೆಟ್ಟನ್ನು ಕ್ಲಿಯರ್ ಮಾಡಿದ್ದೀರಾ ಅಂದರೆ ಅದೇ ಸಬ್ಜೆಕ್ಟಲ್ಲಿ ಇನ್ನೊಂದು ಸಾರಿ ಕೆಸೆಟ್ಟನ್ನು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಅಕಸ್ಮಾತ್ ನೀವೇನಾದರೂ ಅರ್ಜಿ ಸಲ್ಲಿಸಿದ್ದು ಕಂಡು ಬಂದರೆ ಅಂಥ ಅಭ್ಯರ್ಥಿಗಳ ಅರ್ಹತೆಯನ್ನು ಕೂಡ ರದ್ದುಪಡಿಸ್ತಾರೆ. ಇದು ನಿಮ್ಮ ತಲೆಯಲ್ಲಿ ಇರಬೇಕು. ಡಿನೋಟಿಫಿಕೇಷನ್ ಅಂತ ಮಾಡ್ತಾರೆ. ಇಲ್ಲ ಅದಕ್ಕೇನಾಗುತ್ತೆ ನೋಡೋಣ, ಅಪ್ಲೈ ಮಾಡೋಣ, ಬರೆದ್ಬಿಡೋಣ ಅಂತ ಏನಾದರೂ ಇದ್ದರೆ ಅದು ಡಿನೋಟಿಫಿಕೇಷನ್ ಆಗುತ್ತೆ. ಓಕೆ, ಇನ್ನೊಂದು ಪಾಯಿಂಟ್ ಇದೆ ನೋಡಿ. ಓಕೆ, ಇದು ಭಾರತೀಯ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಿರೋದು. ಇನ್ನು ಗರಿಷ್ಠ ವಯೋಮಿತಿ ಅಂತ ಇರೋದಿಲ್ಲ ಕೆಸೆಟ್ ಬರೀಲಿಕ್ಕೆ. ಇಷ್ಟೇ ವಯಸ್ಸಾಗಿರಬೇಕು, ಇಷ್ಟು ಅಂದರೆ ಮ್ಯಾಕ್ಸಿಮಮ್ ಏಜ್ ಗರಿಷ್ಠ ಅಂತ ಏನಿದೆಯಲ್ಲ, ಇದು ಇರಲ್ಲ. ಯಾರು ಬೇಕಾದರೂ ಈ ಎಕ್ಸಾಮನ್ನು ಬರೀಬೋದು ಅಂತ. ಇನ್ನು ವಿನಾಯಿತಿ ಇರುತ್ತೆ ಕೆಲವರಿಗೆ. ಯಾರು ಅಂದರೆ ಈ ಹುದ್ದೆಗೆ ವಿಶ್ವವಿದ್ಯಾಲಯ, ಪ್ರಥಮ ದರ್ಜೆ ಕಾಲೇಜುಗಳು, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಖಾಸಗಿ ನೇಮಕವಾಗಬೇಕಾದರೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕೆಸೆಟ್ ಅಥವಾ NET ಪರೀಕ್ಷೆ ಅರ್ಹತೆಯನ್ನು ಪಡೆದಿರಬೇಕೆಂಬ ನಿಯಮ ಇದೆ. ಓಕೆ, ಇದು ಇದೆ. ಏನು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂದರೆ ಕೆಸೆಟ್ ಅಥವಾ ನೆಟ್ ಆಗಿರಬೇಕು ಅನ್ನೋ ಒಂದು ನಿಯಮ ಇದೆ. UGC ಕಾಲಕಾಲಕ್ಕೆ ಹೊರಡಿಸುವ ನಿಬಂಧನೆಗಳು ಹಾಗೂ ಮಾರ್ಗಸೂಚಿಗಳು ಮತ್ತು ಅಧಿನಿಯಮಗಳ ಅನ್ವಯ ಕೆಸೆಟ್ ಅರ್ಹತೆ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುವುದು ಅಂತ ಇದೆ. ಇದನ್ನು ನಿಮ್ಮ ಗಮನದಲ್ಲಿ ಇರಲಿ, ಯಾಕಂದರೆ ಇದು PhD ಆದವರ ಅಂಡರ್ ಬರುತ್ತೆ ಇದು. ಇನ್ನು ಅಭ್ಯರ್ಥಿಗಳು 1989ಗಿಂತ ಮುಂಚಿತವಾಗಿ UGC ನೆಟ್ ಅಥವಾ CSIR ನೆಟ್ಟು ಮತ್ತು JRF ಪರೀಕ್ಷೆಗಳು ಉತ್ತೀರ್ಣರಾಗಿದ್ದರೆ ಅಂಥವ್ರಿಗೆ ಕೆಸೆಟ್ ಪರೀಕ್ಷೆಯಿಂದ ವಿನಾಯಿತಿಯನ್ನು ಕೊಡಲಾಗಿದೆ. ಅಂದರೆ ಈಗ ಆಲ್ರೆಡಿ UGC ನೆಟ್ ಮಾಡಿರ್ತಕ್ಕಂಥವ್ರು ಮತ್ತು CSIR ನೆಟ್ ಅಂತ ಒಂದು JRF ಮಾಡಿರ್ತಕ್ಕಂಥವ್ರಿಗೆ ಕೆಸೆಟ್ ಈ ಬಾರಿ ಬರೆಯೋ ಅಗತ್ಯ ಇರಲ್ಲ, ಅವರು ಎಲಿಜಿಬಲ್ ಇರ್ತಾರೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಂತ. ಇನ್ನು 2002ಕ್ಕಿಂತ ಮೊದಲೇ ನಡೆಸಿದಂಥ ಕೇಸಸ್ ಬರೀ ಸೆಟ್ ಪರೀಕ್ಷೆಯಲ್ಲೇ ತೇರ್ಗಡೆಯಾಗಿದ್ದಂಥ ಅಭ್ಯರ್ಥಿಗಳಿಗೂ ಕೂಡ ಕೆಸೆಟ್ ಪರೀಕ್ಷೆ ಬರೆಯುವಂಥ ಒಂದು ಅವಕಾಶ ಇರಲ್ಲ. ಅದರಿಂದ ವಿನಾಯಿತಿ ಇದೆ, ಅವರು ಎಲಿಜಿಬಲ್ ಇದ್ದಂಗೆ. ಅಂತಹ ಅಭ್ಯರ್ಥಿಗಳು ಭಾರತದಲ್ಲಿ ಎಲ್ಲಿಯಾದರೂ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಅರ್ಹರಾಗಿರುತ್ತಾರೆ. ಯಾರು ಜೂನ್ 1, 2002ರಲ್ಲಿ ಕೆಸೆಟ್ ಪರೀಕ್ಷೆ ಪಾಸಾಗಿರ್ತಾರಲ್ಲ, ಕ್ಲಿಯರ್ ಮಾಡಿರ್ತಾರಲ್ಲ ಅಂಥವರಿಗೆ. ಓಕೆ, ಹೀಗಿದೆ. ಇನ್ನು ಎಕ್ಸಾಮ್ ಫೀಸ್ ವಿಚಾರಕ್ಕೆ ಬಂದಾಗ ನೋಡಿ, ಪರೀಕ್ಷಾ ಶುಲ್ಕ ಮತ್ತು ಅದರ ವಿಧಾನ ಅಂತ ತೆಗೆದುಕೊಂಡ್ರೆ ಯಾರೆಲ್ಲ GM ಮತ್ತು ಸೆಕೆಂಡ್ A, ಸೆಕೆಂಡ್ B, ಥರ್ಡ್ A, ಥರ್ಡ್ B ಈ ಅಭ್ಯರ್ಥಿಗಳಿಗೆ 750 ರೂಪೀಸ್ ಇರುತ್ತೆ. ಇನ್ನು ಪ್ರವರ್ಗ 1 SC A, SC B, SC C ಹಾಗೂ ST, PWD ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಇದು ಆನ್ಲೈನ್ ಮೂಲಕನೇ ಪೇಮೆಂಟ್ ಮಾಡಬೇಕಾಗತ್ತೆ, ಯಾವುದೇ ಆಫ್ಲೈನ್ ಇರಲ್ಲ. ಇದು ಆನ್ಲೈನ್ ಮೂಲಕನೇ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಇನ್ನೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಿ, ಗಮನಿಸಿ. ಬೇರೆ ಯಾವುದೇ ವಿಧಾನದ ಮೂಲಕ ಶುಲ್ಕ ಪಾವತಿಸಲು ಅವಕಾಶ ಇರಲ್ಲ, ಬರೀ ಆನ್ಲೈನ್. ಏನಿದೆ
ಇಲ್ಲಿ ಆನ್ಲೈನ್ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲ ನಾವು ಮನಿ ಆರ್ಡ್ರ್ ಮಾಡ್ತೀವಿ, ಡಿಮ್ಯಾಂಡ್ ಡ್ರಾಫ್ಟ್ ಮಾಡ್ತೀವಿ, IPO ಮಾಡ್ತೀವಿ, ಆಫೀಸ್ ಚಲನ್ ಕಟ್ತೀವಿ, ಇದೆಲ್ಲ ಆಗಲ್ಲ. ಅವ್ರೇನು ಹೇಳ್ತಿದ್ದಾರೆ, ಆನ್ಲೈನ್ ಅಂತ ಅಷ್ಟೇ. ಈ ರೀತಿಯಾಗಿ ನೀವು ಆನ್ಲೈನ್ ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಒಮ್ಮೆ ನೀವು ಶುಲ್ಕ ಪಾವತಿಸಿದ ನಂತರ ಅದನ್ನು ಯಾವುದೇ ಕಾರಣಕ್ಕೂ ರಿಟರ್ನ್ ಕೊಡಲ್ಲ ಅವರು, ಅಂದರೆ ಹಿಂತಿರುಗಿಸಲಾಗುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ನಿಮ್ಮ ಗಮನದಲ್ಲಿರಲಿ. ಇನ್ನು ಪೇಪರ್ ವಿಚಾರಕ್ಕೆ ಬಂದಾಗ ಎಷ್ಟು ಅಂಕಗಳಿಗೆ KCET ಎಕ್ಸಾಮ್ ಆಗುತ್ತೆ ಅಂತ ನೋಡಿ. ಒಟ್ಟು 2 ಪತ್ರಿಕೆಗಳಿರ್ತವೆ KCET ಅಂತ ಬಂದರೆ. 2 ಪತ್ರಿಕೆಗಳು ಕೂಡ MCQ ಕ್ವಶನ್ಸ್, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ತೀವಿ, ಬಹು ಆಯ್ಕೆ ಪ್ರಶ್ನೆಗಳು. ಆಫ್ಲೈನ್ OMR ಮಾದರಿಯಲ್ಲೇ ಇದನ್ನು ತುಂಬಬೇಕಾಗುತ್ತೆ. ನೋಡಿ ಅದರ ಸೆಷನ್ ಹೇಗಿರುತ್ತೆ ಮತ್ತು ಎಷ್ಟು ಅಂಕಗಳು ಅಂತ ನೋಡಿದರೆ, 1ನೇ ಪೇಪರು 100 ಅಂಕಗಳಿಗೆ ಇರುತ್ತೆ. 100 ಅಂಕಗಳಂದರೆ 100 ಮಾರ್ಕ್ಸ್ ಇರಲ್ಲ, ಮಾರ್ಕ್ಸ್ 100 ಇರ್ತವೆ, ಆದರೆ 100 ಪ್ರಶ್ನೆಗಳಿರಲ್ಲ, ಬದಲಾಗಿ 50 ಪ್ರಶ್ನೆ ಇರ್ತವೆ. ಅಂದರೆ ಇಲ್ಲಿ ಗಮನಿಸಬೇಕು, ಒಂದು ಪ್ರಶ್ನೆಗೆ 2 ಅಂಕಗಳು. KCETಲ್ಲಿ ಒಂದು ಪ್ರಶ್ನೆಗೆ 2 ಅಂಕಗಳು, ಅಂದರೆ 100 ಪ್ರಶ್ನೆ ಇರುತ್ತೆ, 50 ಪ್ರಶ್ನೆ ಇರುತ್ತೆ, ಒಟ್ಟು 100 ಅಂಕಗಳು. ಯಾವ ಪೇಪರು? ಮೊದಲ ಪೇಪರು, ಪತ್ರಿಕೆ 1 ಅಂತ ಹೇಳ್ತೀವಿ, ಪೇಪರ್ 1. ಇನ್ನು ಪೇಪರ್ 2 200 ಮಾರ್ಕ್ಸಿಗೆ, ಆದರೆ ಪ್ರಶ್ನೆಗಳ ಸಂಖ್ಯೆ 100 ಇರುತ್ತೆ. ನೋಡಿ 100. ಒಟ್ಟು ನೀವು KCET ಪರೀಕ್ಷೆ 2 ಪತ್ರಿಕೆ ಬರೀಬೇಕು, ಪೇಪರ್ 1, ಪೇಪರ್ 2 ಅಂತ. 2 ಪತ್ರಿಕೆಗಳಿಂದನೂ ಒಟ್ಟು ನೀವು 300 ಮಾರ್ಕ್ಸಿಗೆ, ಅಂದರೆ 300 ಮಾರ್ಕ್ಸ್, 300 ಮಾರ್ಕ್ಸಿಗೆ CET KCETನ್ನು ಬರೀಬೇಕಾಗುತ್ತೆ. ನಿಮ್ಮ ಗಮನದಲ್ಲಿರಲಿ, 2 ಪೇಪರ್ ಅಂತ. ಓಕೆ, ಅಂದರೆ ಮೊದಲ ಪೇಪರಲ್ಲಿ 50 ಕ್ವಶನ್ಸ್ ಇರ್ತವೆ, 2ನೇ ಪೇಪರಲ್ಲಿ 100 ಕ್ವಶನ್ಸ್ ಇರ್ತವೆ. 3 ಗಂಟೆಗಳು ಇರುತ್ತೆ ಅವಕಾಶ. 3 ಗಂಟೆಗಳು ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ. 2 ಪೇಪರಿಂದ ಒಟ್ಟು 3 ಗಂಟೆಗಳು ಇರ್ತವೆ. ಅಭ್ಯರ್ಥಿಗಳು ಮಧ್ಯಾಹ್ನ 1 ಗಂಟೆಯ ಮೊದಲು ಪರೀಕ್ಷಾ ಕೇಂದ್ರದಿಂದ ಹೊರಬರಲು ಅನುಮತಿಸಲಾಗುವುದಿಲ್ಲ. ಓಕೆ, ಏನು 10 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರುತ್ತೆ, ನಾವು 12 ಗಂಟೆಗೆ ಹೊರಗೆ ಹೋಗ್ತೀವಿ ಅಂದರೆ ಬಿಡಲ್ಲ ಅಂತ ಹೇಳ್ತಾರೆ ಅವರು. 1 ಗಂಟೆ ಬಿಫೋರ್ ಹೋಗಂಗಿಲ್ಲ ಎಕ್ಸಾಮ್ ಮುಗಿಲಿಕ್ಕೆ. ಈ ರೀತಿಯಾಗಿದೆ. ಓಕೆ, ವಿಷಯ ಪತ್ರಿಕೆಗಳೇನು ಅಂತ ನೋಡೋದಾದರೆ, ಅಂದರೆ ಸಿಲೆಬಸ್ ಯಾವ ರೀತಿಯಾಗಿ ಹೇಳ್ತಾರೆ ಇವರಂದರೆ, ನೋಡಿ ಈ ಪತ್ರಿಕೆಯು ಅಭ್ಯರ್ಥಿ ಆಯ್ಕೆ ಮಾಡಿದ ವಿಷಯದ್ದಾಗಿರುತ್ತೆ. ಏನು, ನೀವು ಯಾವ ವಿಷಯದ ಮೇಲೆ PGಯನ್ನು ಮಾಡಿರ್ತೀರೋ ಅದ್ರ ಮೇಲೆ. ಈ ಪತ್ರಿಕೆಯು ಆಯ್ಕೆ ಮಾಡಿದ ವಿಷಯದಲ್ಲಿ 100 ಕಡ್ಡಾಯ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿದ್ದು. ಪೇಪರ್ 2 ಬಗ್ಗೆ ಹೇಳ್ತಾ ಇದ್ದೀವಿ ನೋಡಿ. ಫಸ್ಟ್ ಪೇಪರ್ 1 ನೋಡ್ಕೊಂಬಂದ್ಬಿಡೋಣ. ಓಕೆ, ಸಾಮಾನ್ಯ ಅಭ್ಯರ್ಥಿಗಳ ಬೋಧನೆ, ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನು ಪರೀಕ್ಷೆ ಮಾಡ್ತಾರೆ. ಇಲ್ಲಿ ಪೇಪರ್ 1ನಲ್ಲಿ ಏನಿರುತ್ತೆ ಇದರಲ್ಲಿ ಅಂದರೆ ನೋಡಿ, ಸಾಮಾನ್ಯ ಜ್ಞಾನ ಚೆಕ್ ಮಾಡ್ತಾರೆ. ಇನ್ನು ಬೋಧನೆ, ಟೀಚಿಂಗ್ ಆ್ಯಪ್ಟಿಟ್ಯೂಡ್ಸ್ ನೋಡ್ತಾರೆ. ಇನ್ನು ಸಂಶೋಧನೆ, ಅಭಿರುಚಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಚೆಕ್ ಮಾಡ್ತಾರೆ. ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಗಳು, ಹಾಗೆಯೇ ಗ್ರಹಿಸುವುದು, ಯೋಚನಾ ಸಾಮರ್ಥ್ಯ, ಈ ರೀತಿಯಾಗಿ ಇರುವಂತಹ ಒಟ್ಟು 50 ಬಹು ಆಯ್ಕೆ ಅಂಶಗಳ ಮೇಲೆ ಒಂದು ಪೇಪರ್ 1ಅನ್ನು ಮಾಡ್ತಾರೆ. ಇದು 50 ಅಂಕಗಳಿಗಿರುತ್ತೆ, 100 ಅಂಕಗಳಿಗಿರುತ್ತೆ, 50 ಪ್ರಶ್ನೆಗಳಿರುತ್ತೆ 1ನೇ ಪೇಪರ್. ಇನ್ನು ಪೇಪರ್ 2 ನಿಮ್ಮ ಸ್ಪೆಸಿಫಿಕ್ ಪೇಪರ್, ಇದು ನಿಮ್ಮ ನಿರ್ದಿಷ್ಟ ಪತ್ರಿಕೆ. ನೀವು ಯಾವ ವಿಷಯದ ಮೇಲೆ PG ಮಾಡಿರ್ತಾರೋ ಅದೇ ವಿಷಯದ ಮೇಲೆ ಒಟ್ಟು 100 ಪ್ರಶ್ನೆಗಳು, 200 ಅಂಕಗಳು ಇರ್ತವೆ. ಇದಕ್ಕೆ ನೀವು ಇದು ಕೂಡ OMR ಶೀಟಲ್ಲೇ, ಅಂದರೆ 2 ಪತ್ರಿಕೆಗಳು ಕೂಡ ಬಹು ಆಯ್ಕೆ ಪ್ರಶ್ನೆಗಳು, ಅಂದರೆ OMR ಶೀಟಲ್ಲೇ ಉತ್ತರಿಸಬೇಕಾಗಿರುತ್ತೆ ಅಂತ. ಓಕೆ, ಇನ್ನು KCET ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ಹೇಗೆ ಮಾಡ್ತಾರೆ ಅಂತ ನೋಡೋದಾದ್ರೆ, ಇಲ್ಲಿ ನೋಡಿ, ಇದು UGC ನೆಟ್ನ ಮಾನದಂಡದ ಮೇಲೆ ಆಗಿರುತ್ತೆ. ಇದು ಅಂತಿಮ ಮತ್ತು ಅಭ್ಯರ್ಥಿಗಳು ಇದಕ್ಕೆ ಬಾಧ್ಯರಾಗಿರಬೇಕು. ಯಾಕಂದರೆ ಇದಕ್ಕೆ ಯಾವುದೇ ಒಂದು ಬಾರಿ ಅವಕಾಶ ಕೊಡ್ತಾರೆ ಅಬ್ಜೆಕ್ಷನ್ ಹಾಕಲಿಕ್ಕೆ, ಅದಾದಮೇಲೆ ಮತ್ತೆ ಯಾವುದೇ ಅಬ್ಜೆಕ್ಷನ್ಗೆ ಅವಕಾಶ ಇರಲ್ಲ. ಅಂಕಗಳಲ್ಲಿ ಕೆಳಗೆ ನಿರ್ದಿಷ್ಟಪಟ್ಟು ನೋಡಿ, ಇಲ್ಲಿ ಹೇಳಿದ್ದಾರೆ ಏನು, ಪೇಪರ್ 1ದಲ್ಲಿ ಪೇಪರ್ 2 ಪತ್ರಿಕೆಗಳು ಸೇರಿ ಜನರಲ್ ಕ್ಯಾಟಗರಿಯವರು, ಜನರಲ್ ಕ್ಯಾಟಗರಿ GM ಅಂತ ಏನು ಬರ್ತಾರಲ್ಲ, ಅವರು 2 ಪತ್ರಿಕೆಗಳ ಸೇರಿ ಮಿನಿಮಮ್ 40% ಅಂತೂ ಅಂಕಗಳನ್ನು ತೆಗೆದುಕೋಬೇಕು. ಬಿಲೋ 40% ಬಂದರೆ ನೀವು ಎಲಿಜಿಬಲ್, ಅಂದರೆ ಕನಿಷ್ಠ 40% ತೆಗೆದೇ ಇದ್ದರೆ ನೀವು ಎಲಿಜಿಬಲ್, ಅಂದರೆ ಮುಂದೆ ನಿಮ್ಮನ್ನು
ಯಾವುದು ಕೆಸೆಟ್ ಫಲಿತಾಂಶಕ್ಕೆ ಇದನ್ನೇ ತಗೊಳ್ಳಲ್ಲ, ನಿಮ್ಮನ್ನು ಅವಕಾಶ ಅರ್ಹತೆನೇ ಕೊಡಲ್ಲ ನಿಮಗೆ, ಅಲ್ಲೇ ನಿಮ್ಮನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ ಅಂತ. ಇನ್ನು ಈ ಎಲ್ಲ ಕ್ಯಾಟಗರಿಯವರು ತಗೊಂಡ್ರೆ 35% ಮಿನಿಮಮ್ ತೆಗಿಬೇಕು. ಓಕೆನಾ, ಎರಡೂ ಪತ್ರಿಕೆಗಳಿಂದ ಈ ರೀತಿಯಾಗಿದೆ. ಓಕೆ, ಒಟ್ಟು ಇದು ಹೇಗೆ ಆಯ್ಕೆ ಮಾಡ್ತಾರೆ ಇದನ್ನು ಅಂದರೆ, ಇದು ಇಷ್ಟೇ ಅಂಕಗಳನ್ನು ತೆಗಿಬೇಕು ಅಂತ ಇರಲ್ಲ. ಇಷ್ಟು ಯಾಕಂದರೆ ಇಲ್ಲಿ ಕರ್ನಾಟಕ TET ಪರೀಕ್ಷೆ ಅಂತ ಬರುತ್ತೆ. TET ಪರೀಕ್ಷೆಯಲ್ಲಿ GM ಅಭ್ಯರ್ಥಿಗಳು 90 ತೆಗಿಬೇಕು, SC ST ಆರ್ ಕ್ಯಾಟಗರಿ 1 ಆರ್ PH ಇವರೆಲ್ಲ ಏನು 83 ತೆಗಿಬೇಕು, ಈ ರೀತಿಯಾಗಿ ಒಂದು ಮಾನದಂಡ ಇರುತ್ತಲ್ಲ. ಆದರೆ ಇಲ್ಲಿ ಹಂಗಿರಲ್ಲ, ಇಷ್ಟೇ ಅಂಕಗಳನ್ನು ತೆಗಿಬೇಕು ಅಂತ ಇರಲ್ಲ. ಆದರೆ ಒಂದು ನೇಮಕ ಒಂದು ಏನೋ ಅರ್ಹತೆಯ ಒಂದು ಮೆಥಡ್ ಇದೆ. ಟೋಟಲ್ ಸ್ಲಾಟ್ಸ್ ಹೇಗೆ ಇದು ಮಾಡ್ತಾರೆ ಅಂದರೆ, ಒಟ್ಟು 2 ಪತ್ರಿಕೆಗಳಿಗೂ ಅಂದರೆ ಪೇಪರ್ 1 ಪೇಪರ್ 2ಗೆ ಹಾಜರಾದ ಅಭ್ಯರ್ಥಿಗಳ 6%ಗೆ ಸಂಖ್ಯೆಗೆ ಸಮಾನವಾಗಿರುತ್ತದೆ. 6% ಅಷ್ಟೇ ತಗೊಳ್ತಾರೆ ಅಂತ. ಅಂದರೆ ಒಟ್ಟಾರೆ ಅಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಏನು ಪ್ರೆಸೆಂಟ್ ಆಗಿರ್ತಾರಲ್ಲ ಅವತ್ತು ಆ ಎಕ್ಸಾಮಿಗೆ, ಅದರಲ್ಲಿ 6%ಅನ್ನು ಒಟ್ಟು ಸ್ಲಾಟ್ಗಳಲ್ಲಿ 2 ಪತ್ರಿಕೆಗಳಿಂದ 6%ಅನ್ನು 6% ಅಭ್ಯರ್ಥಿಗಳಿಗೆ ಏನು ಕೊಡ್ತಾರೆ, ಶಿಕ್ಷಕರ ಪ್ರಾಧ್ಯಾಪಕ ಅರ್ಹತಾ ಒಂದು ಸರ್ಟಿಫಿಕೇಟ್, ಕೆಸೆಟ್ ಸರ್ಟಿಫಿಕೇಟನ್ನು ಕೊಡ್ತಾರೆ ಅಂತ ಈ ರೀತಿಯಾಗಿ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಈ ರೀತಿಯಾಗಿರಲಿ. ಇನ್ನು ವಿಷಯಗಳು ನೋಡಿ, ನೀವು ಯಾವ ವಿಷಯದ ಮೇಲೆ ಎಕ್ಸಾಮನ್ನು ಅಪ್ಲೈ ಮಾಡ್ತಾಯಿದ್ದೀರೋ ಆ ವಿಷಯದ ಸಿಲೆಬಸ್ಸನ್ನು ನೀವೇನಾದರೂ ಪಡ್ಕೋಬೇಕು ಅಂದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೆಬ್ಸೈಟಲ್ಲೇ ಹಾಕಿರ್ತಾರೆ. ಇಲ್ಲಿದೆ ನೋಡಿ, ಕೆಸೆಟ್ ಪಠ್ಯಕ್ರಮ ಮತ್ತು ಪ್ರಶ್ನೆ ಪತ್ರಿಕೆಗಳು ಈ ವೆಬ್ಸೈಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಓಕೆ, ಇನ್ನು ವಿಷಯಗಳು 37 ವಿಷಯಗಳು. ಈ ವಿಷಯಗಳಲ್ಲಿ ನೀವು PG ಮಾಡಿರಲೇಬೇಕು ಯಾವುದಾದ್ರೂ ಒಂದು ವಿಷಯವನ್ನು. ಇನ್ನು ನೆಕ್ಸ್ಟ್ ಏನಿದೆ ಇಂಪಾರ್ಟೆಂಟ್ ಅಂದರೆ, ಇಲ್ಲಿ ನೋಡಿ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಇನ್ನೂ ಕೆಲವು ವಿಶೇಷ ಅಂಶಗಳನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ನೋಡಿ, ಎಕ್ಸಾಮ್ ಸೆಂಟ್ರ್ ವೆರಿ ಇಂಪಾರ್ಟೆಂಟ್. ಇದು ಎಲ್ಲ ಜಿಲ್ಲೆಗಳಲ್ಲಿ ಎಕ್ಸಾಮ್ ಸೆಂಟ್ರ್ ಇರಲ್ಲ, ಬರೀ 11 ಜಿಲ್ಲೆಗಳೇನು ಇಲ್ಲಿ ಕೊಟ್ಟಿದ್ದಾರಲ್ಲ, ನಿಮಗೆ ಎಲ್ಲಿ ನಿಯರ್ ಆಗುತ್ತೋ, ನೀವು ಯಾವ ಜಿಲ್ಲೆಗೆ ಹತ್ತಿರವಾಗಿದ್ದೀರೋ ಆ ಜಿಲ್ಲೆಗೆ ಅಪ್ಲೈ ಮಾಡಿ ಎಕ್ಸಾಮನ್ನು ತೆಗೆದುಕೋಬೇಕಾಗಿರುತ್ತೆ. ಇಷ್ಟು ಜಿಲ್ಲೆಗಳು: ಬೆಂಗಳೂರಿದೆ, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಮಂಗಳೂರು. ಇಷ್ಟು ಸೆಂಟ್ರ್ಗಳಲ್ಲಿ ಎಕ್ಸಾಮ್ ಸೆಂಟ್ರನ್ನು ಕೊಟ್ಟಿದ್ದಾರೆ. ನೀವು ಯಾವುದಾದ್ರೂ ಒಂದು ಎಕ್ಸಾಮ್ ಸೆಂಟ್ರನ್ನು ತೆಗೆದುಕೋಬೇಕು. ಅದೇ ಎಕ್ಸಾಮ್ ಸೆಂಟ್ರಲ್ಲೇ ಎಕ್ಸಾಮನ್ನು ಬರಿಬೇಕಾಗುತ್ತೆ ಅಂತ ಅದಕ್ಕೆ ನೀಟಾಗಿ ಹೇಳಿದ್ದಾರೆ ನೋಡಿ ಕ್ಲಿಯರಾಗಿ. ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಪರೀಕ್ಷಾ ಕೇಂದ್ರವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಯಾವುದಾದ್ರೂ ಒಂದು 11 ಡಿಸ್ಟಿಕಲ್ಲಿ ಯಾವುದಾದ್ರೂ ಒಂದು ಈ ರೀತಿಯಾಗಿ. ಸರಿ, ಸಬ್ಜೆಕ್ಟ್ ಕೋಡ್ ಬಗ್ಗೆ ಇರುತ್ತೆ, ಅದು ನಿಮ್ಮ ಹಾಲ್ ಟಿಕೆಟಲ್ಲಿ ಹೇಳಿರ್ತಾರೆ. ಈ ರೀತಿಯಾಗಿದೆ. ಓಕೆ, ಒಮ್ಮೆ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಕೊಂಡ ನಂತರ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗೆಯೇ 19 ಓಕೆ ಇದಿದೆ, ಆಡಳಿತಾತ್ಮಕ ಜಿಲ್ಲಾ ಕೇಂದ್ರಗಳ ಬದಲಾವಣೆ ಷರತ್ತು. ಮುಂದೇನಾದರೂ ಅವ್ರು ಬದಲಾವಣೆ ಮಾಡಿದರೆ ಅದಕ್ಕೆ ನೀವು ಅದನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇರಬೇಕು ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ ನಿಮ್ಮ ವೆಬ್ಸೈಟಲ್ಲಿ ನೀವೇ ಅರ್ಜಿ ಸಲ್ಲಿಸ್ತೀರಾ ಅಂದರೆ ಸಲ್ಲಿಸ್ಬೋದು. ಈ ರೀತಿಯಾಗಿದೆ. ಓಕೆ, ಇದಕ್ಕೆ ಏನಿದೆ ಎಲ್ಲ ಸ್ಕ್ಯಾನ್ ನೋಡಿ. ಅರ್ಜಿ ಸಲ್ಲಿಸಲಿಕ್ಕೆ ಏನೇನು ಬೇಕಾಗುತ್ತೆ ಅಂತ ಒಂದು ಮಾಹಿತಿ ಇದೆ ನೋಡಿ. ಅಭ್ಯರ್ಥಿಗಳು ಕೊನೆಯ ದಿನಾಂಕಕ್ಕಾಗಿ ಕಾಯದೆ ಮುಂಚಿತವಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಯಾವುದೇ ತೊಂದರೆ, ಕೊನೆಯ ದಿನಾಂಕದಂದು ಉಂಟಾಗುವ ಯಾವುದೇ ತೊಂದರೆಗಳಿಗೆ ಕರ್ನಾಟಕ ಪರೀಕ್ಷಾ KEA ಜವಾಬ್ದಾರಿ ಆಗಲ್ಲ ಅಂತ ಹೇಳ್ತಾರೆ. ಓಕೆ, ನೋಂದಾಯಿಸ್ಕೋಬೇಕು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಭ್ಯರ್ಥಿಯ ವಿದ್ಯಾಭ್ಯಾಸದ ವಿವರಗಳು, ಕೆಸೆಟ್ 2020 ಪರೀಕ್ಷೆ ವಿವರಗಳು ಮುಂದುವರಿಸುತ್ತಾ ಅವ್ರ ಕುರಿತಂತೆ PG ಕೋರ್ಸನ್ನು ಉತ್ತೀರ್ಣವಾಗಿ ಈ ರೀತಿಯಾಗಿ ಅಂದರೆ ಮಾಹಿತಿ ಸಲ್ಲಿಸಬೇಕು ರಿಜಿಸ್ಟ್ರೇಷನ್ ಆಗಲಿಕ್ಕೆ. ಅದಾದಮೇಲೆ ಕೆಸೆಟ್ ಪ್ರಮಾಣ ಪತ್ರದಲ್ಲಿ ಅಭ್ಯರ್ಥಿ ಹೆಸರು, ತಂದೆ ಹೆಸರು, ತಾಯಿ ಹೆಸರನ್ನು SSLC ಅಂಕಪಟ್ಟಿಯಲ್ಲೇ ಇರುವಂತೆ ಮುದ್ರಿಸಲಾಗುವುದರಿಂದ ನೀವು SSLC ಅಂಕಪಟ್ಟಿಯಲ್ಲಿ ಇರುವಂತೆ ಅರ್ಜಿಯಲ್ಲಿ ಹೆಸರನ್ನು ನಮೂದಿಸತಕ್ಕದ್ದು ಅಂತ ಹೇಳಿದ್ದಾರೆ. ನೀವು 10th ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆನೋ ನಿಮ್ಮ ತಂದೆ ತಾಯಿ ನಿಮ್ಮ ಹೆಸರು, ಅದೇ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಓಕೆ, ಕೆಸೆಟ್ ಅಭ್ಯರ್ಥಿಗಳು 2000 ಅಂತಿಮವಾಗಿ ಭರ್ತಿ ಮಾಡಿದ ಮುದ್ರಿತ ಪ್ರತಿಗಳನ್ನು ಕಡ್ಡಾಯವಾಗಿ
ತಮ್ಮ ಬಳಿ ಇರಿಸಿಕೊಳ್ಳುವುದು. ಸದರಿ ಮುದ್ರಿತ ಪ್ರತಿಗಳನ್ನು ಅವಶ್ಯಕನುಗುಣವಾಗಿ ಸಲ್ಲಿಸಬೇಕು. ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಏನಿದೆಯಲ್ಲ ಅದನ್ನು ನೀವು ರಿಸಲ್ಟ್ ಬಿಟ್ಟು ಅದಾದಮೇಲೆ ವೆರಿಫಿಕೇಷನ್ಗೆ ಮತ್ತು ಸರ್ಟಿಫಿಕೇಟ್ ಕೊಡುವಂಥ ಸಂದರ್ಭದವರೆಗೂ ಕೂಡ ನೀವು ಅಪ್ಲಿಕೇಶನ್ ಫಾರ್ಮನ್ನು ತುಂಬ ಜೋಪಾನವಾಗಿ ಇಡಬೇಕಾಗತ್ತೆ ಅಂತ. ಇನ್ನು ಎಲ್ಲ ಸ್ಕ್ಯಾನ್ ಮಾಡಿದ ಪ್ರತಿಗಳು JPEG ಸ್ವರೂಪದಲ್ಲಿರಬೇಕು. ಆನ್ಲೈನ್ ಅರ್ಜಿ ವ್ಯವಸ್ಥೆ ನಿರ್ದಿಷ್ಟಪಡಿಸಿದ ಗಾತ್ರಗಳಿಗಿಂತ ಚಿಕ್ಕದಾದ ದೊಡ್ಡದಾದ ಫೈಲ್ಗಳನ್ನು ಅಪ್ಲೋಡ್ ಮಾಡಲು ಅನುಮತಿಸುವುದಿಲ್ಲ ಅಂತ ಇದೆ. ಈ ರೀತಿಯಾಗಿ ನೋಡಿ. ಓಕೆ, ಇಷ್ಟೆಲ್ಲ ನಿಮಗೆ ಅಗತ್ಯ ಮಾಹಿತಿಯನ್ನು KSET ಬಗ್ಗೆ ಹೇಳಿದ್ದೀವಿ ಅಂದ್ಕೊಂಡಿದ್ದೀವಿ. ನೋಡಿ, ಸಮಯ ತುಂಬ ಕಡಿಮೆ ಇರೋದ್ರಿಂದ KSETನ್ನು ತುಂಬ ಬೇಗ ಕ್ಲಿಯರ್ ಮಾಡ್ಕೋಬೇಕು ಅಂತ ಇರೋರು, ಸಮಯ ಕಡಿಮೆ ಇದೆ, ದಯವಿಟ್ಟು ನೀವೆಲ್ಲ ತುಂಬ ಚೆನ್ನಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಓದ್ಕೊಳ್ಳಿ ಅಂತ ಹೇಳ್ತಾ, ಹಾಗೆಯೇ ಒಂದು ಬಾರಿ KSET ಎಲಿಜಿಬಲ್ ಆಗ್ಬಿಟ್ರೆ ಮುಗೀತು, ನೀವು ಮತ್ತೊಂದು ಸಾರಿ ಬರೆಯೋ ಅವಶ್ಯಕತೆ ಇರಲ್ಲ. ಮುಂಬರುವಂಥ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಯಲ್ಲಿ ನೀವು ಅರ್ಹತೆಯನ್ನು ಪಡಿತೀರಿ, ಅಲ್ಲಿ ಕೂಡ ಹುದ್ದೆಯನ್ನು ಗಿಟ್ಟಿಸ್ಕೋಬೋದು ಅಂತ ಹೇಳ್ತಾ, ಹಾಗೆಯೇ ಮುಂಬರುವ ಬಿಗ್ ಅಪ್ಡೇಟ್ಸ್ಗಳು ಹಾಗೆಯೇ ಇನ್ನೂ ಹೊಸ ವಿಚಾರಗಳು ನಿಮಗೆ ಬಂದು ತಲುಪಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಓಕೆ, ಥ್ಯಾಂಕ್ ಯು ಎಲ್ಲರಿಗೂ.